ನಿನಗೆ ಫ್ರೆಂಚ್ ಫ್ರೈಸು ಒಂದು ಚಿಕನ್ ಪಾಪ್ಕಾರ್ನ್ ಕೊಡ್ಸಿರೋದು ಜಾಸ್ತಿ, ನಿಮಗೆ 200 ಎಕ್ಸ್ಟ್ರಾ ಬೇರೆ ಕೊಡ್ಬೇಕಾ ನಿಮಗೆ? ಆಗಲ್ಲ. ನಾನು ಮಾತಾಡ್ಬೋದೇನಿಲ್ಲ ಇಲ್ಲಿ, ಏನಾದ್ರು ಸ್ವಲ್ಪ ನನಗೆ ಇವರು ನಾಕ್ ಮಾಡಿಬಿಟ್ರೆ ಅಂದರೆ ಅಜೀಬ್ ಮಾಡಿಬಿಟ್ರೆ ಐ ಫೀಲ್ ರಿಯಲಿ ಬ್ಯಾಡ್. ಸೊ ಅದಕ್ಕೆ ಇವ್ರ ಕಟ್ ಮಾಡೋದಕ್ಕಾಗಲ್ಲ ಅಂತ ನಾಟ್ ಸ್ಪೀಕಿಂಗ್. ಜಾಸ್ತಿ ನಾನು ಮಾತಾಡ್ಬೋದು, ಬಟ್ ಮೂವಿ ನೋಡಿದೆ ಇವ್ರು ಏನು ಗೊತ್ತಾ, ಇನ್ನೊಂದು ಕ್ಯಾಮ್ರಾ ಹಿಂದೆ ನನ್ನ ಹತ್ರ ಈ ಥರ ಎಲ್ಲ ಬಿಹೇವ್ ಮಾಡಲ್ಲ. ಅಂದರೆ ನಂಗೆ ಟಾಂಟ್ ಕೊಡೋದೆಲ್ಲ, ಅಂದರೆ ಪಾಯಿಂಟ್ ಟು ಪಾಯಿಂಟ್ ಮಾತಾಡೋದೆಲ್ಲ ಮಾಡಲ್ಲ. ಕ್ಯಾಮ್ರಾ ಮುಂದೆ ಮಾತ್ರ ಹಿಂಗೆ ಮಾತಾಡೋದು. ಕ್ಯಾಮ್ರಾ ಹಿಂದೆ ಬಿ ಅ ವೆರಿ ಮಚ್ ಲೈಕ್ ಫುಲ್ ಜೆಂಟಲ್ಮನ್ ಟೈಪ್ ಇರ್ತದೆ. ಕ್ಯಾಮ್ರಾ ಮುಂದೆನೇ ಹಿಂಗೆ ಆಡೋದು. ಕ್ಯಾಮ್ರಾ ಮುಂದೆನೇ ಬೇಕಾಗಿರೋದು ಪರ್ಫಾರ್ಮೆನ್ಸು. ರಿಯಲ್ ಲೈಫಲ್ಲೂ ಬೇಕಾಬಿಟ್ಟು ಏನೇನೋ ಮಾತಾಡ್ಕೊಂಡು ಓಡಾಡೋಕ್ಕಾಗತ್ತಾ? ಕ್ಯಾಮ್ರಾ ನೋಡೋದು ಏನಕ್ಕೆ, ಜನ ಏನಕ್ಕೆ ನೋಡ್ತಾರೆ? ಇಟ್ಸ್ ನಾಟ್ ಫೇಕ್, ಇಟ್ ಈಸ್ ಅ ಕ್ಯಾರೆಕ್ಟರ್. ಡಿಫ್ರೆಂಟ್ ಸೆಟ್ ಆಫ್ ಕ್ಯಾರೆಕ್ಟರ್ಸ್, ಒಂದು ಕಡೆ ಒಂದು, ಇನ್ನೊಂದು ಕಡೆ ನಾಟ್ ವಿತ್ ಮೀ, ನಾಟ್ ವಿತ್ ಯು ಆಬ್ವಿಯಸ್ಲಿ. ಬಟ್ ನಾನು ಹೇಳ್ತಾ ಇರೋದು ಆನ್ ಕ್ಯಾಮ್ರಾ ಆಫ್ ಕ್ಯಾಮ್ರಾ ಡಿಫ್ರೆಂಟ್. ಇವಾಗ ಲೈವಲ್ಲಿ ನಾನು ಬೈತಾ ಇರ್ತೀನಿ, ರಿಯಲ್ ಲೈಫಲ್ಲಿ ಬೈತಾ ಇರ್ತೀನಿ ಯಾರಿಗಾದ್ರು, ಕ್ರಿಕೆಟ್ದಾಗ ಮಾತಾಡ್ಕೊಂಡು ಮಾಡ್ತೀನಿ. ಚೆನ್ನಾಗಿದೆ ಕಣೆ, ಸಕ್ಕತ್ತಾಗಿದೆ ಕಣೆ, ಸೂಪರ್, ವಾವ್, ಸೋ ನೈಸ್.